ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ KPTCL ಮತ್ತು ಎಸ್ಕಾಮ್ನಲ್ಲಿ ಅಂದರೆ ಎಲ್ಲ ಒಂದು ಬೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್, ಜಸ್ಕಾಮಲ್ಲಿರುವಂಥ ಒಂದು ಹೊಸ ನೋಟಿಫಿಕೇಷನ್ ಬಗ್ಗೆ ಒಂದು ಅಪ್ಡೇಟ್ ಇದೆ. ಟೋಟಲಾಗಿ 1921 ಹುದ್ದೆಗಳ ಬಗ್ಗೆ ಮಾಹಿತಿ ಇದೆ ಸ್ನೇಹಿತರೆ. ಜೂನಿಯರ್ ಅಸಿಸ್ಟೆಂಟ್ ಆಗಿರ್ಬೋದು, ಇನ್ನಿತರ ಹುದ್ದೆಗಳ ಬಗ್ಗೆ ಮಾಹಿತಿ ಇದೆ. ಇದ್ರ ಬಗ್ಗೆ ಸಂಪೂರ್ಣವಂತ ಮಾಹಿತಿ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಸಂಪೂರ್ಣವಂತ ಮಾಹಿತಿ ದೊರೀತಾ ಹೋಗ್ತದೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಅಂತ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿ ನನ್ನ ಬಳಗ ಎನ್ನುವಂಥ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ. ಈಗ ಹುದ್ದೆಗಳನ್ನು ನೋಡ್ತಾ ಹೋಗೋಣ ನಾವು. ಓಕೆ, ಇದು ಅಫಿಷಿಯಲ್ ಆದಂಥ ಇನ್ಫಾರ್ಮೇಷನ್ನೇ, ಬಟ್ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗನೆ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹುದ್ದೆ ಇದೆ ಮತ್ತು ಏನೇನು ನಿಮಗೆ ಕ್ವಾಲಿಫಿಕೇಷನ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತೇಳಿ ನೋಡೋಣ. ಓಕೆ, ಇದರಲ್ಲಿ ಫಸ್ಟ್ ಬಂದುಬಿಟ್ಟು ಅಸಿಸ್ಟೆಂಟ್ ಅಂತಂದರೆ ಇದರಲ್ಲಿ 422 ಹುದ್ದೆಗಳಿವೆ. ಇದರಲ್ಲಿ ಎನಿ ಗ್ರ್ಯಾಜುಯೇಟ್ ಅಪ್ಲೈ ಮಾಡ್ಬೋದು. ಮತ್ತು AE ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್, ಇದಕ್ಕೆ ನೀವು 416 ಹುದ್ದೆಗಳಿವೆ. BE BTech ಮಾಡಿದವರು ಅಪ್ಲೈನ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಜೂನಿಯರ್ ಇಂಜಿನಿಯರ್, ಇದಕ್ಕೆ ಬಂದುಬಿಟ್ಟು 409 ಹುದ್ದೆಗಳು. ಇದಕ್ಕೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದವರು ಸಹ ಅಪ್ಲೈನ ಮಾಡ್ಬೋದು. ಓಕೆ, ನೆಕ್ಸ್ಟು ಅಸಿಸ್ಟೆಂಟ್ ಅಕೌಂಟೆಂಟ್ ಆಫೀಸರ್, ಟೋಟಲಾಗಿ ಇದರಲ್ಲಿ 296 ಹುದ್ದೆಗಳಿವೆ. ಇದಕ್ಕೆ MCOM MBA ಮಾಡಿದವರು ಅಪ್ಲೈನ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಜೂನಿಯರ್ ಅಸಿಸ್ಟೆಂಟ್ ನೋಡಿ, ಇದಕ್ಕೆ ಬಂದುಬಿಟ್ಟು 290 ಹುದ್ದೆಗಳಿವೆ. ಇಲ್ಲಿ ಬಂದುಬಿಟ್ಟು ನೀವು PUC ಪಾಸ್ ಆದಂಥವರು ಅಪ್ಲೈನ ಮಾಡ್ಬೋದು. ಮತ್ತು AEE ಸಿವಿಲ್ ಪೋಸ್ಟ್ಗೆ ಟೋಟಲಾಗಿ 88 ಪೋಸ್ಟ್ಗಳಿವೆ. ಇದಕ್ಕೂ ಸಹ ಸೇಮ್ ಸಂಬಂಧಪಟ್ಟ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಮುಗಿಸಿರ್ಬೇಕಾಗ್ತದೆ. ಓಕೆ, ಈ ರೀತಿಯಾಗಿ ಹುದ್ದೆಗಳು ಇರುವಂಥದ್ದು ನೀವು ಗಮನಿಸ್ಬೋದು ಸ್ನೇಹಿತರೆ. ಯಾವ್ಯಾವ ಎಷ್ಟೆಷ್ಟು ಹುದ್ದೆಗಳಿವೆ ಅಂತೇಳಿ. ಓಕೆ, ಇಷ್ಟೆಲ್ಲ ಹುದ್ದೆಗಳು ಇವೆ. ಇದಕ್ಕೆ ನೀವು ಡಿಗ್ರಿ ಮಾಡಿದವರು ಮತ್ತು PUC ಮಾಡಿದವರು ಇಬ್ಬರು ಸಹ ಅಪ್ಲೈ ಎಲಿಜಿಬಲ್ ಇರ್ತಾರೆ. ಮತ್ತು ಇನ್ನು ನಿಮ್ಗೆ ಇಂಜಿನಿಯರಿಂಗು MCOM MBA ಮುಗಿದಿತ್ತು ಅಂತಂದರೆ ಇನ್ನಿತರ ಹುದ್ದೆಗಳಿಗೂ ಸಹ ನೀವು ಅಪ್ಲೈನ ಮಾಡ್ಬೋದು. ನೆಕ್ಸ್ಟು ಯಾವ್ಯಾವ ನಿಗಮದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತೇಳಿ ನೋಡ್ಬೋದು. ಓಕೆ, KPTCL 728 ಹುದ್ದೆಗಳಿವೆ. ಓಕೆ, KPTCL ಒಂದೇ ನಿಗಮದಲ್ಲಿಯೇ 728 ಹುದ್ದೆಗಳು. ಇನ್ನು ಜಸ್ಕಾಮ್ ಮತ್ತು ಹೆಸ್ಕಾಮ್ ಈ ಎರಡೂ ನಿಗಮಗಳು ಸೇರಿ ಎಷ್ಟಪ್ಪ ಅಂದರೆ 741 ಟೋಟಲು. ಇಲ್ಲಿ ನೋಡ್ಬೋದು ನೀವು, ಜಸ್ಕಾಮಲ್ಲಿ 400 ಹುದ್ದೆಗಳಿವೆ. ಓಕೆ, 400 ಹುದ್ದೆಗಳಿದ್ದರೆ ಹೆಸ್ಕಾಮಲ್ಲಿ 341 ಹುದ್ದೆಗಳಿವೆ. ನೆಕ್ಸ್ಟು ಬಂದ್ಬಿಟ್ಟು ಚೆಸ್ಕಾಮ್ ಮತ್ತು ಬೆಸ್ಕಾಮ್. ಬೆಸ್ಕಾಮಲ್ಲಿ ಎರಡು ಸೇರಿ 432 ಹುದ್ದೆಗಳು. ಇದರಲ್ಲಿ ಚೆಸ್ಕಾಮ್ಗೆ 290 ಹುದ್ದೆಗಳಿದ್ದರೆ ಬೆಸ್ಕಾಮಲ್ಲಿ 192 ಹುದ್ದೆಗಳಿರುವಂಥದ್ದನ್ನು ನೀವು ಗಮನಿಸ್ಬೋದು. ಟೋಟಲಾಗೆಲ್ಲ ಸೇರಿಸಿದ್ರೆ 1921 ಹುದ್ದೆಗಳ ಒಂದು ನೇಮಕಾತಿಯನ್ನು ಮಾಡ್ತಾರೆ ಸ್ನೇಹಿತರೆ ಈ ಸರಿ. ಓಕೆ, ನೆಕ್ಸ್ಟು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ಗೆ, ಇದರಲ್ಲಿ ನಾವು ನೋಡೋದಾದರೆ ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂದ್ಕೊಳ್ರಿ. ಅದಕ್ಕೆ ಜೂನಿಯರ್ ಸಹಾಯಕ ಅಂದರೆ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟಿಗೆ ಇದಕ್ಕೆ ನೀವು ಎಕ್ಸ್ಪೆಷಲ್ ಏನಾಗಿರಬೇಕು ಅಂತಂದರೆ 12th ಪಾಸ್ ಆದಂಥವರು ಇದಕ್ಕೆ ಅಪ್ಲೈನ ಮಾಡ್ಬೋದು ಜೂನಿಯರ್ ಅಸಿಸ್ಟೆಂಟಿಗೆ. ಇದರೊಂದಿಗೆ ನೀವು ಡಿಪ್ಲೊಮಾ ಇನ್ ಅಕೌಂಟೆಂಟ್ ಆ್ಯಂಡ್ ಆಡಿಟಿಂಗ್ ಪೂರ್ಣಗೊಳಿಸಿದವರು ಅರ್ಜಿ ಸಲ್ಲಿಸಲು ಏನಪ್ಪ ಅಂತಂದರೆ ಅವಕಾಶ ಇರುತ್ತೆ. ಇದರಲ್ಲಿ ಇನ್ನೇನಪ್ಪ ಅಂತಂತಂದರೆ ವೇತನ ಶ್ರೇಣಿಯನ್ನು ನೋಡ್ಬೋದು. ವೇತನ ಶ್ರೇಣಿ ಎಷ್ಟಿದೆ ಅಂತಂತಂದರೆ ವೇತನ ಶ್ರೇಣಿ ನೋಡ್ಬೋದು. 20,280ರಿಂದ 51,600ವರೆಗೂ ಸಹ ಇಲ್ಲಿ ಸ್ಯಾಲ್ರಿ ಇರುವಂಥದ್ದು. ಇದು ಕಿರಿಯ ಸಹಾಯಕರಿಗೆ ಸಂಬಂಧಿಸಿರುವಂಥದ್ದು. ಓಕೆ, ಇದಕ್ಕೆ ಬಂದ್ಬಿಟ್ಟು ಏನಪ್ಪ ಅಂತಂತಂದರೆ ಅರ್ಹತೆ ಮತ್ತು ವಯೋಮಿತಿ ನಿಯಮಗಳ ಬಗ್ಗೆ ಹೇಳೋದಾದರೆ ಕನಿಷ್ಠ ವಯೋಮಿತಿ ಬಂದ್ಬಿಟ್ಟು 18 ವರ್ಷ. ಇನ್ನು ನಿಮಗೆ 35-40 ವರ್ಷದವರೆಗೂ ಸಹ ಅವಕಾಶ ಇದೆ ಇದು ಮಾಡೋದಕ್ಕೆ. ಇನ್ನೊಂದೇನಪ್ಪ ಅಂತಂದರೆ ಭಾಷಾ ಕಡ್ಡಾಯ, ಕನ್ನಡದಲ್ಲಿ ನೀವು ಓದಲು ಬರೆಯಲು ಬರಬೇಕು.
ಇದಕ್ಕೆ ಎಕ್ಸಾಮ್ ಯಾವ ರೀತಿಯಾಗಿರುತ್ತೆ ಅಂತೇಳಿ ಸಹ ಹೇಳ್ತೀನಿ ನೋಡಿ. ಇದು ನಾನು ಜೂನಿಯರ್ ಅಸಿಸ್ಟೆಂಟ್ ಬಗ್ಗೆ ಮಾತಾಡೋ ಕಾರಣಕ್ಕಾಗಿ ಜೂನಿಯರ್ ಅಸಿಸ್ಟೆಂಟ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇರುತ್ತೆ, ಓಕೆನಾ. ಇಲ್ಲಿ ಕಂಪ್ಯೂಟರ್ ಸಾಕ್ಷರತೆ ಅಂದರೆ ಇದರ ಬಗ್ಗೆ 20 ಅಂಕಗಳಿರುತ್ತೆ, ಮತ್ತು GK ಮತ್ತು ಆ್ಯಪ್ಟಿಟ್ಯೂಡು 40, ಮತ್ತು ಸಾಮಾನ್ಯ ಕನ್ನಡ ಇಂಗ್ಲೀಷ್ 40. ಟೋಟಲಾಗಿ 100 ಕ್ವಶನ್ ಇರುವಂಥ 100 ಮಾರ್ಕ್ಸ್ ಇರುವಂಥ ಒಂದು ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಇದ್ರ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕಿತ್ತಂದರೆ ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ ಅದರ ಬಗ್ಗೆ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.